ಹಿರಿಯೂರು ಉಪಚುನಾವಣೆ ಯಾವಾಗ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ರೆ, ಮತ್ತೊಂದು ಕಡೆ ಹಿರಿಯೂರು ಉಪಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಿಷ್ಟು ಜನ ಆಕಾಂಕ್ಷಿಗಳು ದಿನನಿತ್ಯ ಇಲ್ಲಿ ಪ್ರವಾಸ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ನಾವು ಸಂಚಿತೆಯ ಅವ್ರ ಜೊತೆ ಕೂಡ ಇದ್ವಿ, ಅವರ ಜೊತೆ ಕೂಡ ಒಂದಿಷ್ಟು ಬೆಂಬಲಿಗರು ಕೂಡ ಇದ್ದರು. ಜೊತೆಗೆ ಅವರು ಕೂಡ ಒಂದು 4-5 ಹಳ್ಳಿಗಳಿಗೂ ಕೂಡ ಭೇಟಿ ನೀಡುವಂಥ ಕೆಲಸ ಕೂಡ ಮಾಡಿದರು. ನಾನು ಇಲ್ಲೇ ಇರ್ತಕ್ಕಂಥ ಹಿರಿಯೂರಿನ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಜನರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯ ಏನಿದೆ, ಹಿರಿಯೂರು ಉಪಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಜನ ಅನ್ಕೊಳ್ತಾ ಇದ್ದಾರೆ ಅಂತ ಅವರಿಂದಾನೇ ನಾನು ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡ್ತಾ. ಅಣ್ಣ ನಮಸ್ತೆ. 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 ಈಗ ಹಿರಿಯೂರು ಉಪಚುನಾವಣೆ ಆಗಬೇಕಿದೆ. ಸುಧಾಕರ್ ಅವರ ಅಕಾಲಿಕ ನಿಧನದಿಂದ ನಿಮಗೆ ಯಾರ ಆಯ್ಕೆ ಆದರೆ ಸೂಕ್ತ ಅನ್ಸುತ್ತೆ? ಈಗ ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನೋಡಿದರೆ ನಮ್ಮ ಈಗ ಸಂಚಿತ್ತಯ್ಯನವರು ಅಂತ ಹೇಳಿ ನಿವೃತ್ತ ಅಭಿಯಂತರರವರು ಈಗಾಗಲೇ ನಮ್ಮ ಜಿಲ್ಲೆಗೆ, ಅದರಲ್ಲೂ ಹಿರಿಯೂರು ತಾಲೂಕಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಸ್ಲಮ್ ಬೋರ್ಡಲ್ಲಿದ್ದಾಗ 1,500 ಮನೆಗಳನ್ನು ವಿವಿಧ ಜನಾಂಗಗಳಿಗೆ ಹಂಚಿದ್ದಾರೆ. ಹಾಗೆ ಮತ್ತು ರಾಜೀವ್ ಗಾಂಧಿ ಕಟ್ಟಡ ನಿರ್ಮಾಣ ಕೇಂದ್ರದಲ್ಲಿದ್ದಾಗ 4,000 ಮನೆಗಳನ್ನು ಹಿರಿಯೂರು ತಾಲೂಕಿಗೆ ಕೊಟ್ಟಿದ್ದಾರೆ. ಮತ್ತು ಈಗ ವಾಣಿವಿಲಾಸ ಸಾಗರ 120 ವರ್ಷ ಆಗಿದೆ ನಿರ್ಮಾಣ ಆಗಿ, ಆದರೆ ಒಂದು ಸಾರಿ ಅದು ತುಂಬಿತ್ತು. ಆನಂತರ ಇವರು ಬಂದ ಮೇಲೆ 2 ಬಾರಿ ಭದ್ರಾ ಮೇಲ್ದಂಡೆಯ ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡೋದ್ರ ಮುಖಾಂತರವಾಗಿ 2 ಬಾರಿ ಕೋಡಿ ಬಿದ್ದಿದೆ ವಾಣಿವಿಲಾಸ ಸಾಗರ. 120 ವರ್ಷಗಳ ಕಾಲ ಆದಮೇಲೆ ಈಗ ತುಂಬಿದೆ. ಅದಕ್ಕೆ ಶ್ರಮ ಮಾನ್ಯ ಚಿತ್ತಯ್ಯನವರು, ಸಣ್ಣ ಚಿತ್ತಯ್ಯನವ್ರದ್ದು ಅಂದರೆ ತಪ್ಪಾಗಲಾರ್ದು. ಅದರ ಜೊತೆಗೆ ಆ ಪುಣ್ಯಾತ್ಮನು ಏನಂದರೆ, ತನ್ನ ಹುಟ್ಟೂರು ಪಾವಗಡದಲ್ಲಿ ಊರಲ್ಲಿ ಮನೆ ಇಲ್ದವರಿಗೆ ಮನೆ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಪ್ರತಿ ಮನೆಗೆ 2 ಹಸುಗಳನ್ನು ಇದು ಕೊಡಿಸಿದ್ದಾರೆ ಲೋನ್ ಮುಖಾಂತರವಾಗಿ. ಮತ್ತು ಅಲ್ಲಿ ಡೈರಿಯನ್ನು ನಿರ್ಮಾಣ ಮಾಡಿದ್ದಾರೆ. ದುಡಿದು ತಿನ್ನುವಂಥ ಯೋಜನೆಗಳನ್ನು ರೂಪಿಸಿದ್ದಾರೆ. ಹಾಗೆ ಈ ಬಯಲು ಸೀಮೆ ಬರಪೀಡಿತ ಪ್ರದೇಶವಾಗಿರ್ತಕ್ಕಂತಹ ನಮ್ಮ ಹಿರಿಯೂರಿಗೆ, ಅದರಲ್ಲೂ ಕಲ್ವಳ್ಳಿ ಭಾಗಕ್ಕಂತೂ ಕುಡಿನೀರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇನ್ನು ಐಮಂಗಳ ಭಾಗಕ್ಕಂತೂ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿರೋದ್ರಿಂದ ಇವರಿಗೆ ಎಲ್ಲ ಯೋಚನೆಗಳು ಗೊತ್ತಿರೋದ್ರಿಂದ, ಅಂದರೆ ಇವರೊಬ್ಬ ತಳ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ಕಷ್ಟಗಳು ಇವ್ರಿಗೆ ಗೊತ್ತಿರೋದ್ರಿಂದ, ಹಕ್ಕು ಕಟ್ಟಿರೋ ಮುದ್ದೆ ಊಟ ಮಾಡಿ ಬಂದಿರೋದ್ರಿಂದ, ಇವರಿಗೆ ಆ ಅನುಭವ ಇರೋದ್ರಿಂದ ಇಲ್ಲಿನ ಜನಗಳಿಗೆ. ಆದರೆ ಇದೆಲ್ಲ ಅನುಭವಗಳು ಇವರಿಗಿದೆ, ಆದರೆ ರಾಜಕಾರಣದ ಅನುಭವ ಇಲ್ಲ ಅಲ್ಲ, ಇದಕ್ಕೇನು ಹೇಳ್ತೀರಾ? ಅಂದರೆ ರಾಜಕಾರಣದ ಅನುಭವಕ್ಕಿಂತ ಕಾರ್ಯ ಮಾಡುವ ಅನುಭವ ಇವರಿಗಿದೆಯಲ್ಲ. ಇಲ್ಲಿನ ಜನ ಏನಾದರೂ ಅವರಿಗೆ ಮನಸ್ಸು ಮಾಡಿ ಅಧಿಕಾರ ಕೊಟ್ಟರೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ. 31 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಪಾರ ಅನುಭವ ಇದೆ. ಅನುಭವ ಇದ್ದಾಗ ಏನಾಗುತ್ತೆ, ಯಾವ ಕೆಲಸವನ್ನಾದರೂ ಸುಲಭವಾಗಿ ಮಾಡ್ಬೋದು ನಾವು. ಅನುಭವದಿಂದ ಯಾವ ಕೆಲಸನಾದ್ರೂ ಮಾಡ್ಬೋದು ನಾವು. ಅದಕ್ಕೆ ರಾಜಕೀಯಕ್ಕೆ ಅನುಭವ ಅಂತ ಅಂದರೆ ಈ ಅನುಭವನೂ ಉಪಯೋಗ ಆಗುತ್ತೆ. ಅಣ್ಣ ನೀವೇನು ಹೇಳ್ತೀರಾ? ಯಾರು ಆಯ್ಕೆ ಆದರೆ ಒಳ್ಳೆಯದು ಹಿರಿಯೂರು ಉಪಚುನಾವಣೆಗೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಈಗ ವಾಸ್ತವ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈಗಿರ್ತಕ್ಕಂಥ ವಾಸ್ತವದಲ್ಲಿ ಇಂಥ ಪುಣ್ಯಾತ್ಮ ಯುಗ ಪುರುಷರು ಅಂತಾರೆ. ಇಂಥ ಯುಗ ಪುರುಷರು ಯಾವಾಗಲೂ ಒಂದು ಸರಿ ಈ ಸರಿ ಸಿಕ್ಕಿರ್ತಕ್ಕಂಥ ನಮ್ಮ ಸೌಭಾಗ್ಯ. ನೀವು ಹೇಳ್ದಂಗೆ ರಾಜಕೀಯ ಅನುಭವ ಇಲ್ಲ ಅಂದ್ರೆ ಕಾರ್ಯಾಂಗದಲ್ಲಿ ಅವ್ರಿಗೆ ನಿರಂತರವಾದ ಅನುಭವ ಇದೆ. ಎಲ್ಲ ಇಲಾಖೆಯಲ್ಲೂ ಸರ್ವಿಸ್ ಮಾಡಿದ್ದಾರೆ. ಇವತ್ತು ಸ್ಟೇಟ್ ಲೆವೆಲ್ ಆಫೀಸರ್ ಆಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥ ಆ ಅನುಭವನ ಇಲ್ಲಿ ದಾರಿ ಹರಿತದೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಟಿಕೆಟ್ ಕೇಳ್ತಾ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ನೀಡದೆ ಹೋದ್ರೆ? ಈಗ ನೋಡಿ ಸರ್, ನಾವು ಕೇಳ್ತಕ್ಕಂಥದ್ದು ಇಂಥ ವ್ಯಕ್ತಿಗೆ ಕೊಡ್ರಿ, ಇಂಥ ವ್ಯಕ್ತಿ ಬೇಕು ಅಂತ ಹೇಳ್ತೇವೆ. ನಾವು ಪಕ್ಷದ ವತಿಯಿಂದ ಕೇಳ್ತಾ ಇದ್ದೀವಿ. ಕೊಡಲಿಲ್ಲ, ಮುಂದಿನ ತೀರ್ಮಾನ ಅದು ಮುಂದಿನ ನಮ್ಮ ಚಿಂತಕರಿರ್ತಕ್ಕಂಥ ಕಲಿತು ಅದು ಮಾತಾಡ್ತಕ್ಕಂಥ ಒಂದು ತೀರ್ಮಾನ ಇರುತ್ತೆ, ಅದು ಮುಂದಿನ ಹೆಜ್ಜೆ. ಅಣ್ಣ ನಿಮಗೇನು ಅನ್ಸುತ್ತೆ, ಸಂಚಿತ್ತನವ್ರಿಗೆ ಆಯ್ಕೆ ಮಾಡಿದ್ರೆ ಎಲ್ಲ ಗೊಂದಲಗಳು ಬಗೆಹರಿಯುತ್ತೆ ಹಿರಿಯೂರ್ದು ಅನ್ಸುತ್ತಾ? ಸರ್, ಅವರು ಭಾಳ ಸಮಾಧಾನವಾದರು, ತಾಳ್ಮೆ ಇರ್ತಕ್ಕಂಥರು. ಎಲ್ಲ ಜನಾಂಗಕ್ಕೆ ಈ ತಾಲ್ಲೂಕಿನಾಗೆ ಯಾರ್ಯಾರಿಗೆ ಏನೇನು ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತು ಸಿಗದಾ ಇದೆಯೋ ಅಂಥ ಸವಲತ್ತನ್ನು ಇವರು ಹುಡುಕಿ ಕೆಲಸ ಮಾಡಿ ಸವಲತ್ತನ್ನು ಎಲ್ಲ ಸಮಾಜಕ್ಕೆ ಸಮಾನವಾಗಿ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಅದರಿಂದ ಇವ್ರಿಗೆ ಕೊಟ್ಟರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಂಗೆ ಎಲ್ಲ ಜನನೂ ಸೇರಿ ಒಗ್ಗೂಡಿ ಓಟ್ ಹಾಕ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅದರಿಂದ ಇವ್ರಿಗೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಕೊಡ್ಬೋದು ಸ್ವಾಮಿ, ಇವರಿಗೆ ಟಿಕೆಟ್ ಕೊಡ್ಬೋದು. ಈಗೇನೋ ಟಿಕೆಟ್ ಕೊಡಬೇಕು ಅಂತೀರಾ, ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಗೆಲ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ? ಯಾಕಂದರೆ ಅವ್ರಿಗೆ ರಾಜಕಾರಣದ ಅನುಭವ ಇಲ್ಲ, ಇವತ್ತೇ ಅವರ ರಾಜಕಾರಣದ ಮೊದಲನೇ ದಿನ. 95%
ಇವರು ಗೆಲ್ಲಿತಾರೆ ಅಂತ ಜನದ ಅಭಿಪ್ರಾಯ. ಯಾಕೆಂದರೆ ಭದ್ರಾ ಮೇಲ್ದಂಡೆ ಇಂಜಿನಿಯರ್ ಆಗಿರೋದ್ರಿಂದ ಚಿತ್ರದುರ್ಗದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನೀರು ಬೇಕು. ನೀರು ಅಂದರೆ ಎಲ್ಲರಿಗೂ ಮನಸ್ಸು ಜೋಲು ಬೀಳುತ್ತೆ. ಅದರಿಂದ ಇವರು ನಮಗೊಂದು ಸ್ವಲ್ಪ ನೀರಿನ ಸಹಾಯ ಮಾಡೇ ಮಾಡ್ತಾರೆ. ಆ ನೀರು ಹೆಂಗೆ ತರಬೇಕು, ಯಾವ ಥರ ಏನು ಬಳಸಬೇಕು ಅನ್ನೋದು ಅವ್ರಿಗೆ ಗೊತ್ತೈತೆ. ಎಲ್ಲ ಇಲಾಖೆಗೂ ನೀರಾವರಿ ಇಲಾಖೆ ಕೆಲಸ ಮಾಡಿರ್ತಕ್ಕಂಥವ್ರು, PWಗೆ. ಅದರಿಂದ ಇವರೆಲ್ಲ ಕೆಲಸ ಮಾಡಿ ಜನಗಳಿಗೆ ಸಮಾನವಾಗಿ ಎಲ್ಲ ನೋಡ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ. ಅಣ್ಣ, ಈಗ ನೀರಿನ ಸಮಸ್ಯೆ ಬಹಳ ಇದೆ ಹಿರಿಯೂರಿನಲ್ಲಿ ಅಂತ ಮುಂಚೆಯಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಇವರು ಇಂಜಿನಿಯರ್ ಆದಮೇಲೆ ಒಂದಿಷ್ಟು ನೀರು ಸೌಲಭ್ಯ ಹಿರಿಯೂರಿಗೆ ಮಾಡಿಕೊಟ್ರು ಅಂತ. ಒಂದು ವೇಳೆ ಶಾಸಕರಾದರೆ ಇದೇ ಸೌಲಭ್ಯ ಮುಂದುವರಿಸ್ತಾರಾ, ಇನ್ನೂ ಹೆಚ್ಚು ಸೌಲಭ್ಯ ಕೊಡ್ತಾರಾ ಹಿರಿಯೂರಿಗೆ? ಈ ನಂಬಿಕೆ ನಿಮಗಿದೆಯಾ? ಈಗ ನಮ್ಮ ಅನಿಸಿಕೆ ಏನಂದರೆ, ಅವರು ಅಧಿಕಾರಿಯಾಗಿ ಜನರ ಸೇವೆ ಮಾಡಿದ್ರು. ಈಗ ರಾಜಕೀಯಕ್ಕೆ ಬಂದುಬಿಟ್ಟು ಜನರ ಸೇವೆ ಮಾಡ್ಬೇಕಂತೇಳಿ ಅವ್ರ ಆಸಕ್ತಿ ಇರೋದ್ರಿಂದ ಈಗ ಅವರು ಜನರ ಸೇವೆ ಮಾಡೋಕ್ಕಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಅವರು ಮುಂಚೆನೂ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಅವರು ಜನರ ಸೇವೆ ಮಾಡಿ ನೀರನ್ನು ಒದಗಿಸಿಕೊಡ್ತಾರೆ. ಹಿರಿಯೂರು ಜನಕ್ಕೆ ಹಗಲು ರಾತ್ರಿ ನಿದ್ದೆ ಮಾಡ್ದೇ ನೀರು ತರಲಿಕ್ಕೆ ಭಾರಿ ಶ್ರಮಿಸಿದ್ದಾರೆ ಅವರು, ಸಣ್ಣ ಚಿತ್ತಪ್ಪ ಸರ್. ಇವರು ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಸ್ವಾಮಿ. ನಮಗೂ ಸರಿ 100 ಗೆಲ್ಲಿತಾರೆ ಸರ್. ನಮ್ಮ ಹೊಸದಾಗಿ ಬಂದಿದ್ರು ಸರ್ ಗೆಲ್ಲಿತಾರೆ. ಸಂಚಿತಯ್ಯನವರೇ ಆಯ್ಕೆ ಆಗಬೇಕು ಅನ್ಸುತ್ತೆ. ಹೌದು ಹೌದು, ನಮಗೆ ಅದು ತುಂಬ ಎಲ್ಲ ಜನ ಇಷ್ಟು ಇವತ್ತಿನ ಪ್ರಥಮಕ್ಕೆ ಇಷ್ಟು ಜನ ಸಂಪಾದಿಸ್ಯವರು ಅಂದರೆ ಇನ್ನು ಮುಂದೆ ಟಿಕೆಟ್ ಸಿಕ್ಕಿರೆ ಭಾಳ ಮುಂದೆ ಬರ್ತಾರೆ ಸರ್. ಇಲ್ಲ, ಅವರೇ ಗ್ಯಾರಂಟಿ. ಅವರೇ ಸಣ್ಣ ಸಿತ್ತಪ್ಪರಿಗೆ ಗ್ಯಾರಂಟಿ. ಅವರು MLA ಆದರೆ ಮುಂದಿನ ಸತಿಗೆ ನಮ್ಗೆ ಅನುಕೂಲ ಆಗುತ್ತೆ. ಈಗ MLA ಆಗಿ ಅವ್ರನ್ನ ಆಯ್ಕೆ ಮಾಡ್ತೀರಾ ನಿಂತ್ರೆ? ಮಾಡ್ತೀವಿ, ಖಂಡಿತ ಮಾಡ್ತೀವಿ. 100% ಎಲ್ಲ ಹಳ್ಳಿಗಳು ಹಾಕುತ್ತಾ ಓಟ್ ಅವ್ರಿಗೆ? ಆಗುತ್ತೆ, ಡೌಟೇ ಇಲ್ಲ. ಅವರೆಲ್ಲರಿಗೂ ಚಿರಪರಿಚಿತರ. ಒಂದ್ ಸಾರಿನೂ ರಾಜಕಾರಣಕ್ಕೆ ಬಂದಿಲ್ಲ, ಇವತ್ತೇ ಅವ್ರ ಮೊದಲನೇ ದಿನ. ಆದ್ರೂ ಜನಕ್ಕೆಲ್ಲ ಗೊತ್ತಾ? ಎಲ್ಲ ಜನಕ್ಕೆಲ್ಲ ಗೊತ್ತಾಗೈತೆ. ಈಗ ಬರ್ತಾರೆ ಹೈಕಮಾಂಡ್. ಈಗ ಅವರು ಹೊಸದಾಗಿ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಮುಂದೇನು ಜನರ ಸೇವೆ ಮಾಡ್ಕೊಂಡು ಇದೇ ಸದಾ ಹೋಗ್ತಾರಂತೇಳಿ ನಮ್ಮ ಭಾವನೆ. ಇವತ್ತು ಯಾರು ಏನು ಮಾಡ್ತಾರೆ ಏನಂತ ವಿತ್ತಿನ ಇದರಲ್ಲೇ ಗೊತ್ತಾಗ್ತದೆ. ನಮ್ಗೆ ಒಬ್ಬರಿಗೆ ಗೊತ್ತಾರೆ, ನಾವು 10 ಜನ ಕೇಳ್ತೀವಿ, 10 ಜನ 100 ಜನ ಕೇಳ್ತೀವಿ, 100 ಜನ 1000 ಜನಕ್ಕೆ ಹೋಗುತ್ತೆ. ಇವತ್ತು ನೀವು ಇಲ್ಲಿ ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೋಗಿದೆ ನೀವು ಸವಾಗಲೇ ಆಲ್ರೆಡಿ. ಹಂಗಾಗಿ ಅವ್ರ ಸೇವೆ ನಮ್ಮ ಹಿರಿಯೂರು ತಾಲೂಕಿಗೆ ಅವಶ್ಯಕವಾಗಿ ಬೇಕಿದೆ ಸರ್. ಈಗ ನಮಗೆ ಅವ್ರು ಬೇಕು, ಅದಕ್ಕೋಸ್ಕರ ಒತ್ತಾಸೆಯಾಗಿ ನೀವೇ ಬೇಕು ಅನ್ನೋದಕ್ಕೋಸ್ಕರ ನಾವು ಅವ್ರನ್ನ ಒತ್ತಾಸೆಯಾಗಿ ಇದು ಮಾಡಿ ಕರೆಸ್ತಾ ಇರೋದು ಸರ್. ಆ ಒಂದು ದೃಷ್ಟಿಯಿಂದ ಯಾಕಂದ್ರೆ ನಾವು ಇಲ್ಲಿ ನೊಂದ್ಬಿಟ್ಟಿದ್ದೀವಿ ಇಲ್ಲಿಗೆ. ಈಗ ಸರ್ ಏನಂದ್ರೆ, ಈಗ ಬಂದ್ಬಿಟ್ಟು ಇವ್ರಿಗೆ ರಾಜಕೀಯ ಅನುಭವ ಇಲ್ಲ ಅನ್ನೋದು ಒಂದು. ಈಗ ರಾಜಕೀಯದ ಮೊದಲನೇ ದಿನ ಇವತ್ತೇ ಸಾಕಷ್ಟು ಕಡೆ ಓಡಾಟವನ್ನು ಮಾಡಿದ್ದಾರೆ. ಇದೇ ಓಡಾಟ ಅಂದರೆ ಚುನಾವಣೆ ಆಗೋವರೆಗೂ ಮಾಡಿ, ಚುನಾವಣೆ ಆದಮೇಲೂ ಮಾಡ್ತಾರೆ ಅನ್ನೋ ವಿಶ್ವಾಸ ನಿಮ್ಮ ಹಿರಿಯೂರ ಜನತೆಗಿದೆಯಾ? ಇದೆ ಸರ್. ಅವರು ಬಯಲು ಸೀಮೆಯ ಭಗೀರಥ ಇದ್ದ ಹಾಗೆ. ಅದರಿಂದ ಅವ್ರ ಕೆಲಸ ನೋಡಿದಾರಲ್ಲ, ರಾಜಕೀಯದ ಅನುಭವವನ್ನು ಏನೂ ಕೇಳಲ್ಲ. ಜನ ಓಟ್ ಹಾಕ್ತಾರೆ, ಗೆಲ್ಸೋದು ಗ್ಯಾರಂಟಿ. ಅವ್ರು MLA ಆಗೋದು ಗ್ಯಾರಂಟಿ. ಇಲ್ಲಿ ಇರ್ತಕ್ಕಂಥ ಬೆಂಬಲಿಗರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು, ನಮಗೆ ವಿಶ್ವಾಸ ಇದೆ ಸಂಚಿತಯ್ಯನವರು ಗೆದ್ದೇ ಗೆಲ್ತಾರೆ, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ನೀರಾವರಿ ಇಲಾಖೆಯನ್ನು ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ನೀರನ್ನು ಸಿಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಹಿರಿಯೂರಿಗೆ ಇಲ್ಲಿವರೆಗೂ ಕೂಡ ಸಾಕಷ್ಟು ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಒಬ್ಬ ಅಭಿವೃದ್ಧಿ ಹಾರಿಕಾರ ನಮಗೆ ಬರಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಇವ್ರಿಗೆ ಟಿಕೆಟ್ ನೀಡುತ್ತಾ, ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಇವರು ಒಂದು ವೇಳೆ ಪಕ್ಷದಿಂದ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಸ್ಪರ್ಧೆ ಮಾಡಿ ಗೆಲ್ತಾರಾ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸುವಂತ ವಿಚಾರ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಹಿರಿಯೂರು.